ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ವಿದ್ಯಾರ್ಥಿಗಳ ಸ್ವ ಅಧ್ಯಯನಕ್ಕೆ ಅನುಕೂಲವಾಗುವಂತಹ ಹಲವು ವಿಷಯಾಧಾರಿತ ತರಗತಿಗಳು ನಮ್ಮ ಚಾನೆಲ್ನಲ್ಲಿ ಮೂಡಿ ಬರುತ್ತಿದ್ದು, ಇಂದಿನ ತರಗತಿಯಲ್ಲಿ ಕನ್ನಡ ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನಲ್ಲಿ ಈ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ. ಹಾಗಿದ್ರೆ ಬನ್ನಿ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಕಳೆದ ತರಗತಿಯಲ್ಲಿ ನಾವು 100ಕ್ಕೂ ಹೆಚ್ಚು ಕನ್ನಡ ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥಗಳನ್ನು ತಿಳ್ಕೊಂಡಿದ್ವಿ. ಇಂದಿನ ತರಗತಿಯಲ್ಲೂ ಕೂಡ ನಾವು ಮತ್ತಷ್ಟು ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥವನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದು ಅಂಗಲಾಚು ಎಂಬ ನುಡಿಗಟ್ಟಿನ ಅರ್ಥ, ಮೊರೆ ಇಡು. ಮುಂದಿನದ್ದು ಅಂಗೈ ಅರಗಿಳಿ ಎಂಬ ನುಡಿಗಟ್ಟಿನ ಅರ್ಥ, ಅತ್ಯಂತ ಪ್ರೀತಿ ಪಾತ್ರವಾದದ್ದು. ಮೂರನೇದು ಉಭಯ ಸಂಕಟ ಎಂಬ ನುಡಿಗಟ್ಟಿನ ಅರ್ಥ, ಸಂದಿಗ್ಧ ಸ್ಥಿತಿ. ನಾಲ್ಕನೇದು ಎತ್ತಿಕಟ್ಟು ಎಂಬ ನುಡಿಗಟ್ಟಿನ ಅರ್ಥ, ಪ್ರಚೋದಿಸು. ಐದನೇದು ಎದೆಗುಂದು ಎಂಬ ನುಡಿಗಟ್ಟಿನ ಅರ್ಥ, ಧೈರ್ಯಗೆಡು. ಆರನೇದು ಏಳು ಕೆರೆಯ ನೀರು ಕುಡಿದವ ಎಂಬ ನುಡಿಗಟ್ಟಿನ ಅರ್ಥ, ಬಹಳ ಅನುಭವಶಾಲಿ, ತುಂಬಾ ಅನುಭವ ಉಳ್ಳವ. ಏಳನೇದು ಓರೆಗೆ ಹಚ್ಚು ಎಂಬ ನುಡಿಗಟ್ಟಿನ ಅರ್ಥ, ಚೆನ್ನಾಗಿ ಪರೀಕ್ಷಿಸು. ಎಂಟನೇದು ಕಣ್ಣು ತಪ್ಪಿಸು ಎಂಬ ನುಡಿಗಟ್ಟಿನ ಅರ್ಥ, ಪಾರಾಗು. ಒಂಬತ್ತನೇದು ಕಾಡು ಪಾಲಾಗು ಎಂಬ ನುಡಿಗಟ್ಟಿನ ಅರ್ಥ, ಅನಾಥನಾಗು. ಹತ್ತನೇದು ಕಾಲು ಕೆದರು ಅಥವಾ ಕಾಲು ಕೆರಿ ಎಂಬ ನುಡಿಗಟ್ಟಿನ ಅರ್ಥ, ಜಗಳ ತೆಗಿ. ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತೀಯ ಅಂತಾರಲ್ಲ ಹಾಗೆ. ಕೈ ನೋಡು ಎಂಬ ನುಡಿಗಟ್ಟಿನ ಅರ್ಥ, ಬಲ ಪರೀಕ್ಷಿಸು. ಒಂದು ಕೈ ನೋಡೇ ಬಿಡೋಣ ಅಂತಾರಲ್ವಾ ಹಾಗೆ. ಕೈ ಮೇಲೆ ಕೈ ಹಾಕು ಎಂಬ ನುಡಿಗಟ್ಟಿನ ಅರ್ಥ, ವಚನ ಕೊಡು ಅಥವಾ ಮಾತು ಕೊಡು. ನಾನು ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀನಿ ಅಂತ ಹೇಳಿ ಮಾತು ಕೊಡು ಅಂತಾರಲ್ಲ ಹಾಗೆ. ಇದಿಷ್ಟು ಪ್ರಮುಖ 12 ಕನ್ನಡ ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ಈಗಲೇ ನಮ್ಮ ಚಾನೆಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.